ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನೀವೇನಾದರೂ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಿವತ್ತು ನಿಮಗೆ ಒಂದು ಅದ್ಭುತವಾದ ಔಷಧಿಯ ಗುಣವನ್ನು ಹೊಂದಿರುವಂಥ ಒಂದು ಬೀಜವನ್ನು ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ಈ ಕಾಳನ್ನು ಹೆಚ್ಚಾಗಿ ಅಡುಗೆಯಲ್ಲಿ ಬಳಸ್ತಾರೆ, ಆದರೆ ಕೆಲವರು ಇದರ ಸ್ಮೆಲ್ ಚೆನ್ನಾಗಿರಲ್ಲ ಅಂತ ಹೇಳಿ ಅಥವಾ ಸ್ಮೆಲ್ ಇಷ್ಟ ಆಗಲ್ಲ ಅಂತ ಹೇಳಿ ಅಡುಗೆಯಲ್ಲಿ ಬಳಸದೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅವಾಯ್ಡ್ ಮಾಡ್ತಾ ಇದ್ರು ಅಥವಾ ಯಾರೆಲ್ಲ ಈ ಬೀಜವನ್ನು ತಿಂತಿದ್ರು ಎಲ್ಲರಿಗೂ ಸಹ ಒಂದು ಒಳ್ಳೆಯ ಉಪಯುಕ್ತ ವಿಡಿಯೋ ಆಗಿದೆ ಸ್ನೇಹಿತರೆ. ಆ ಬೀಜ ಯಾವುದು, ಅದರಿಂದ ಏನೆಲ್ಲ ಅನುಕೂಲ ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಬೀಜ ಓಮದ ಕಾಳು. ಕೆಲವರಿಗೆ ಗೊತ್ತಾಗಿರೋದು ಓಮದ ಕಾಳು ಅಂತ ಹೇಳಿದರೆ ಏನು ಅನ್ನೋದು. ಹೆಚ್ಚಾಗಿ ಈ ಓಮದ ಕಾಳನ್ನು ಮಸಾಲೆ ಪದಾರ್ಥಗಳಲ್ಲಿ ಉಪಯೋಗ ಮಾಡ್ತಾರೆ. ಅದರಲ್ಲೂ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಈ ಓಮದ ಕಾಳನ್ನು ತುಂಬಾ ಉಪಯೋಗ ಮಾಡ್ತಾ ಇದ್ರು. ಆಯುರ್ವೇದದಲ್ಲಿ ಸಹ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿರುವಂಥದ್ದು ಈ ಓಮದ ಕಾಳು. ಈ ಓಮದ ಕಾಳನ್ನು ಹೆಚ್ಚಾಗಿ ನಮ್ಮ ಕರಾವಳಿ ಮತ್ತು ಮಲೆನಾಡು ಕಡೆಯಲ್ಲಿ ಬಾಣಂತಿಯರ ಆಹಾರ ಪದ್ಧತಿಯಲ್ಲಿ ಉಪಯೋಗ ಮಾಡ್ತಾರೆ. ನಾವು ಸಹ ಈ ಓಮದ ಕಾಳನ್ನ ಉಪಯೋಗ ಮಾಡಿಕೊಂಡು ಓಮದ ಪಲ್ಲಾದ್ಯ ಅಂತ ಮಾಡ್ತಾರೆ, ಅದರ ರೆಸಿಪಿಯನ್ನು ಸಹ ನಿಮ್ಮನ್ನ ತೋರಿಸಿದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಓಮದ ಕಾಳನ್ನು ನಾವು ಪರಿಮಳಕ್ಕೋಸ್ಕರ ಅಡುಗೆಯಲ್ಲಿ ಉಪಯೋಗ ಮಾಡ್ತೀವಿ. ಆದರೆ ಇದು ಪರಿಮಳ ಕೊಡುವುದು ಅಲ್ಲದೆ ಇದರಿಂದ ನಮ್ಮ ದೇಹಕ್ಕೆ ಅನೇಕ ಆರೋಗ್ಯ ಲಾಭಗಳಿವೆ. ಓಮದ ಕಾಳಿನಲ್ಲಿ ಪ್ರೋಟೀನ್, ಕೊಬ್ಬು, ಖನಿಜಗಳು, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳಿವೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣಾಂಶಗಳು ಇದರಲ್ಲಿ ಉತ್ತಮ ಪ್ರಮಾಣದಲ್ಲಿ ಕಂಡುಬರುತ್ತೆ. ಓಮ ಕಾಳಿನಲ್ಲಿ ಅಡಕವಾಗಿರುವ ಆಸಿಡ್ ನಿರೋಧಕ ಗುಣ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತೆ. ಆದ್ದರಿಂದ ಸ್ವಲ್ಪ ಓಮದ ಕಾಳನ್ನು ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗಲಿಕ್ಕೆ ಸಹಕಾರಿಯಾಗಿದೆ. 2 ಟೀ ಸ್ಪೂನಷ್ಟು ಹುರಿದ ಓಮ ಕಾಳನ್ನು ನೀರಿನಲ್ಲಿ ನೆನೆಸಿ ಕಷಾಯವನ್ನು ಸೋಸಿಕೊಂಡು ಕುಡಿಯಿರಿ. ಈ ನೀರನ್ನು ನಿಯಮಿತವಾಗಿ ಕುಡಿಯುವುದರಿಂದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ, ಹಾಗೆಯೇ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಹಾಗೆ ತೂಕವನ್ನು ಇಳಿಸಿಕೊಳ್ಳಲಿಕ್ಕೂ ಸಹ ಸಹಾಯ ಮಾಡುತ್ತೆ. ಥಂಡಿ ಅಥವಾ ಚಳಿ ವಾತಾವರಣ ಇದ್ದಾಗ ಈ ಓಮದ ಕಾಳನ್ನು ತಿಂದರೆ ಕೆಮ್ಮು ಮತ್ತು ನೆಗಡಿ ಉಪಶಮನವಾಗುತ್ತೆ. ಓಮವನ್ನು ಅಗೆದು ಬಿಸಿ ನೀರಿನೊಂದಿಗೆ ನುಂಗಬೇಕು. ಇದು ಅಸ್ತಮ ಕಾಯಿಲೆಗೂ ಕೂಡ ಸೂಕ್ತವಾದ ಔಷಧವಾಗಿ ಪರಿಣಮಿಸುತ್ತೆ. ಬೆಲ್ಲದೊಂದಿಗೆ ಓಮದ ಕಾಳನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ಇದರಿಂದ ನಮ್ಮ ದೇಹಕ್ಕೆ ಅನೇಕ ರೋಗಗಳಿಂದ ಮುಕ್ತಿ ಸಿಗುತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಜೀರ್ಣ ಮುಂತಾದ ಕಾರಣದಿಂದ ಹೊಟ್ಟೆ ನೋವು ಬರುತ್ತೆ. ಈ ರೀತಿ ಹೊಟ್ಟೆ ನೋವು ಬಂದಾಗ ಬಿಸಿ ನೀರಿನೊಂದಿಗೆ ಓಮದ ಕಾಳನ್ನು ತಿನ್ನೋದ್ರಿಂದ ಈ ಹೊಟ್ಟೆ ನೋವನ್ನು ನಾವು ಗುಣಪಡಿಸಿಕೊಳ್ಬಹುದು. ಓಮ ಕಾಳಿನಲ್ಲಿ ಥೈಮೋನ್ ಅಡಕವಾಗಿದೆ. ಇದು ದೇಹದಲ್ಲಿರುವ ರೋಗಾಣುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಆದ್ದರಿಂದ ಚರ್ಮದ ಸಣ್ಣ ಸಣ್ಣ ಕಿರಿಕಿರಿಗೆ ಓಮದ ಕಾಳನ್ನು ಬಳಸಬಹುದು. ಅದೇ ರೀತಿ ಓಮದ ಕಾಳಿನ ಪೇಸ್ಟ್ ತಯಾರಿಸಿ ಮೊಡವೆ ಕಲೆಗಳ ಮೇಲೆ ಸುಮಾರು 15 ನಿಮಿಷಗಳ ಕಾಲ ಹಚ್ಚಿ ನಂತರ ತಣ್ಣೀರಿನಿಂದ ತೊಳೆಯೋದ್ರಿಂದ ಮೊಡವೆ ಕಲೆಗಳನ್ನು ಸಹ ನಾವು ಗುಣಪಡಿಸಿಕೊಳ್ಳಬಹುದು. ಓಮದ ಕಾಳಿನ ಸೇವನೆಯಿಂದ ಲಿವರ್ ಮತ್ತು ಕಿಡ್ನಿ ಸುಲಭವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತೆ. ಜೊತೆಗೆ ಕಿಡ್ನಿಯಲ್ಲಿ ಕಲ್ಲು ಸೇರಿಕೊಳ್ಳದಂತೆ ತಡೆಯುವಲ್ಲಿ ಸಹ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಹದಿಹರೆಯದ ಮಕ್ಕಳಲ್ಲಿ ಕಂಡುಬರುವಂತಹ ಬಿಳಿ ಕೂದಲಿನ ಸಮಸ್ಯೆ ಹಾಗೆಯೇ ಕೂದಲು ಉದುರುವಂತಹ ಸಮಸ್ಯೆಯನ್ನು ಈ ಓಮದ ಕಾಳು ನಿಯಂತ್ರಿಸುತ್ತೆ. ರಾತ್ರಿ ಇಡೀ ಓಮದ ಕಾಳನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಇದರಿಂದ ಕೂದಲು ಉದುರುವಂಥದ್ದು ಅಥವಾ ಹದಿಹರೆಯದಲ್ಲಿ ಬಿಳಿ ಕೂದಲು ಆಗುವಂಥ ಸಮಸ್ಯೆಯನ್ನು ತಡೆಯುತ್ತೆ. ತೆಂಗಿನ ಎಣ್ಣೆಯ ಜೊತೆ ಈರುಳ್ಳಿ, ಓಮದ ಕಾಳನ್ನು ಕುದಿಸಿ ತಣಿಸಿ ರಾತ್ರಿ ಮಲಗುವ ಮುನ್ನ ಈ ಎಣ್ಣೆಯನ್ನು ಹಚ್ಚಿ ಹಾಗೇನೆ ಬಿಡಿ. ಮರುದಿನ ಕೂದಲನ್ನು ಕೆಮಿಕಲ್ ಇಲ್ಲದಿರುವಂಥ ಶಾಂಪು ಅಥವಾ ಶೀಕಾಕಾಯಿ ಪೌಡರನ್ನು ಉಪಯೋಗ ಮಾಡಿ ವಾಶ್ ಮಾಡ್ಕೊಳ್ಳಿ. ನಿಮಗೆ ಕೂದಲಿನ ಆರೋಗ್ಯ ಇನ್ನೂ ಚೆನ್ನಾಗಬೇಕು ಅಂತಂದರೆ ಇದೇ ರೀತಿ ನೀವು ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ದಟ್ಟವಾದ ಕೂದಲು ಬೆಳಲಿಕ್ಕೆ ಸಹ ಇದೊಂದು ಕಾರಣವಾಗುತ್ತೆ. ಈ ಓಮದ ಕಾಳಿನ ಸೇವನೆಯಿಂದ ತಲೆನೋವು, ಎದೆಯುರಿ ಮತ್ತು ಕಿವಿ ನೋವನ್ನು ಕಡಿಮೆಗೊಳಿಸಬಹುದು. ಕಿವಿ ನೋವಿಗೆ ಓಮದ ಕಾಳನ್ನ ಎಣ್ಣೆ ಬಿಡುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತೆ. ಬಿಸಿ ನೀರಿನೊಂದಿಗೆ ಓಮದ ಕಾಳನ್ನು ಸೇವನೆ ಮಾಡೋದರಿಂದ ಎದೆಯುರಿಯನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಹೆಣ್ಣು ಮಕ್ಕಳಿಗೆ ಬರುವಂತಹ ಮಾಸಿಕ ಹೊಟ್ಟೆ ನೋವು ಅಥವಾ ಮುಟ್ಟಿನ ಹೊಟ್ಟೆ ನೋವಿಗೆ ಈ ಓಮದ ಕಷಾಯ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಹೆಚ್ಚಾಗಿ ಮುಟ್ಟಿನ ನೋವು ಕಾಣಿಸಿಕೊಂಡಾಗ ಈ ಓಮದ ಕಷಾಯವನ್ನು ಮಾಡಿ ಕುಡಿಯಿರಿ. ಇದು ನಿಮ್ಮ ಹೊಟ್ಟೆ ನೋವನ್ನು ತುಂಬ ಬೇಗನೆ ಗುಣಪಡಿಸಲಿಕ್ಕೆ ಸಹಕಾರಿಯಾಗಿದೆ. ಇನ್ನು ಯಾರಿಗಾದರೂ ಕೀಲು ನೋವಿನಂತಹ ಸಮಸ್ಯೆ ಇದ್ದರೆ ಈ ಓಮದ ಕಾಳಿನ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡ್ರೆ ನೋವು ತುಂಬ ಬೇಗನೆ ಕಡಿಮೆಯಾಗುತ್ತೆ. ಬಾಯಿಯ ದುರ್ವಾಸನೆ ಇರುವಂತಹ ಸಂದರ್ಭದಲ್ಲಿ
ಒಂದೆರಡು ಓಮದ ಕಾಳನ್ನು ಬಾಯಿಗೆ ಹಾಕಿ ಜಗಿದ್ರೆ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ. ಅದೇ ರೀತಿ ಹಲ್ಲು ನೋವಿಗೂ ಸಹ ಇದು ಒಂದು ಒಳ್ಳೆಯ ಔಷಧಿಯಾಗಿ ಪರಿಣಮಿಸುತ್ತೆ. ಹಲ್ಲು ನೋವಿರುವಂಥ ಸಂದರ್ಭದಲ್ಲಿ ಓಮದ ಕಾಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಬಾಯಿ ಮುಕ್ಕಳಿಸಿದರೆ ಶೀಘ್ರದಲ್ಲಿ ಹಲ್ಲು ನೋವು ಮಾಯವಾಗುತ್ತೆ. ಇನ್ನು ಕೆಲವರಿಗೆ ಮದ್ಯಪಾನ ಮಾಡುವಂಥ ಅಭ್ಯಾಸ ಇರುತ್ತೆ. ಈ ಮದ್ಯಪಾನ ಮಾಡಿ ವಾಂತಿ ಆಗ್ತಾ ಇದ್ದರೆ ಅಥವಾ ಹಸಿವು ಆಗದೇ ಇದ್ದರೆ ಅಂಥವರು ಓಮದ ಕಾಳನ್ನು ಜಗಿದು ಅದರ ರಸವನ್ನು ಕುಡಿಯುವುದರಿಂದ ವಾಂತಿಯನ್ನು ನಿಯಂತ್ರಿಸಬಹುದು, ಹಸಿವನ್ನು ಹೆಚ್ಚುವಂತೆ ಮಾಡಬಹುದು. ಮಿತವಾಗಿ ಓಮದ ಕಾಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತವನ್ನು ಶುದ್ಧೀಕರಣಗೊಳಿಸಲಿಕ್ಕೆ ಸಹಾಯವಾಗುತ್ತೆ. ಹಾಗೆಯೇ ದೇಹದಲ್ಲಿ ರಕ್ತ ಸಂಚಲನ ಕೂಡ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಾನಿಲ್ಲಿ ತಿಳಿಸಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ನೀವು ಈ ಓಮದ ಕಾಳನ್ನು ಉಪಯೋಗ ಮಾಡ್ತೀನಿ ಅನ್ನೋದಾದರೆ ಒಮ್ಮೆ ನಿಮ್ಮ ವೈದ್ಯರ ಸಲಹೆ ಪಡೆಯುವುದು ತುಂಬಾ ಉಪಯುಕ್ತ ಆಗಿರುತ್ತೆ. ಯಾಕೆ ಅಂತಂದರೆ ಅಮೃತ ಕೂಡ ವಿಷ ಆಗುವಂಥ ಸಾಧ್ಯತೆ ಇದೆ. ನಾವು ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿಕೊಂಡು ಈ ಓಮದ ಕಾಳನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಅನಾರೋಗ್ಯಕ್ಕೂ ಸಹ ಇದು ಕಾರಣವಾಗಬಹುದು. ಎನಿವೇ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ಮ ಒಂದು ಶೇರು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಯಾವುದ್ಯಾವುದೋ ವಿಷಯವನ್ನು ಶೇರ್ ಮಾಡೋದಕ್ಕಿಂತ ಅತ್ಯುತ್ತಮವಾದಂತಹ ಒಬ್ಬರ ಜೀವನಕ್ಕೆ ತುಂಬ ಉಪಯೋಗವಾಗುವಂಥ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರಿ. ಓಕೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಮಾಹಿತಿ ಜೊತೆಗೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.